ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಹೋರಾಟವನ್ನ ನಡೆಸಿ ಲಾಠಿ ಚಾರ್ಜ್ ಮಾಡಿ ಅಮಾನವೀಯ ವರ್ತನೆಯನ್ನ ಮಾಡಿ 1 ವರ್ಷ ಆಯಿತು. ಇದೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು 2A ಮೀಸಲಾತಿಗಾಗಿ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂತಹ ಪೀಠಾಧ್ಯಕ್ಷರು ಶ್ರೀ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ ಬಹಳಷ್ಟು ಲಾಠಿ ಚಾರ್ಜ್ ನಡೀತು, ಅಮಾನವೀಯ ಘಟನೆಗಳು ನಡೀತು. ಅದರ ಒಂದು ಹಿನ್ನೆಲೆಯಲ್ಲಿ 1 ವರ್ಷದ ಕರಾಳ ದಿನವಾಗಿ ಇವತ್ತು ಅದೇ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ನಡೆಯಿತು. ಈ ಮೌನ ಪ್ರತಿಭಟನೆ ಯಾಕಾಗಿ ನಡೆಯಿತು? 2A ಮೀಸಲಾತಿ ವಿಚಾರದಲ್ಲಿ ಸರ್ಕಾರಗಳು ತಳೆದಿರುವಂತಹ ದಿವ್ಯ ನಿರ್ಲಕ್ಷ್ಯವನ್ನ ಪ್ರತಿಭಟಿಸಿ ನಡೆಯಿತಾ? ಮುಂದಿನ ಹೋರಾಟ ಯಾವ ರೀತಿ ಇರಲಿದೆ? ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಹೋರಾಟ ನಿಜಕ್ಕೂ ಒಂದು ತಾರ್ಕಿಕ ಅಂತ್ಯ ಹಾಡಲಾಗುತ್ತಾ? ಯಾಕೆ ಅಂತಂದ್ರೆ ಈ ಒಂದು ಮೀಸಲಾತಿ ಅಸಂವಿಧಾನಿಕ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಈ ಹೋರಾಟದ ಫಲಶ್ರುತಿ ಏನು ಅಂತ ತಿಳಿದುಕೊಳ್ಳುವಂತ ಆಸಕ್ತಿ ಮತ್ತು ಕುತೂಹಲ ನನಗೆ ಇದೆ. ಹಾಗಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಾದಂತಹ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ. ಸ್ವಾಮಿಗಳೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ನಮಸ್ಕಾರ. ಇವತ್ತು ತಾವು ಪ್ರತಿಭಟನೆಯನ್ನ ನಡೆಸಿದ್ರಿ. ಇದೊಂದು ಸಾಂಕೇತಿಕ ಪ್ರತಿಭಟನೆಯಾಗಿತ್ತು. ಯಾಕೆ ಅಂತಂದ್ರೆ 1 ವರ್ಷದ ಹಿಂದೆ ಸಮುದಾಯದ ಮೇಲೆ ನಡೆದಂತಹ ಭೀಕರ ಲಾಠಿ ಚಾರ್ಜ್ ಮತ್ತು ನಡೆದಂತಹ ಅಮಾನವೀಯ ಘಟನೆಯನ್ನ ಖಂಡಿಸಿ ನಡೆದಂತಹ ಹೋರಾಟ ಅಷ್ಟೇನಾ, ಅಥವಾ 2A ಮೀಸಲಾತಿಯ ಹೋರಾಟವೂ ಇದರಲ್ಲಿ ಭಾಗವಾಗಿತ್ತ? ಯಾಕಂದ್ರೆ ತಾವು ಹೇಳಿದ್ರೆ ನಮ್ಮ ಸರ್ಕಾರವನ್ನ ತಂದು ಬೇರೆ ಸರ್ಕಾರವನ್ನ ತಂದು ಆ ಸರ್ಕಾರದಿಂದ ಮೀಸಲಾತಿ ಪಡಿತೀವಿ ಅಂತ ತಾವು ಹೇಳಿದ್ರಿ. ಇವತ್ತಿನ ಹೋರಾಟ ಕೇವಲ ಸಾಂಕೇತಿಕನ? ಕಾರಣ, ಡಿಸೆಂಬರ್ 10ನೇ ತಾರೀಕು ಕಳೆದ ವರ್ಷ ಮಾರಣಾಂತಿಕವಾದಂಥ ದೌರ್ಜನ್ಯವನ್ನು ಕಾನೂನುಬಾಹಿರವಾಗಿ ಕರ್ನಾಟಕ ಘನ ಸರ್ಕಾರ ಅಮಾಯಕ ಪೊಲೀಸರು ಕುಮ್ಮಕ್ಕು ಕೊಟ್ಟು ದಬ್ಬಾಳಿಕೆ ಮಾಡ್ತು. ಆ ಘಟನೆಯನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಇವತ್ತು ಆಚರಣೆ ಮಾಡಿದ್ವಿ. ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಸುಮ್ಮನೆ ಆಕ್ರೋಶ, ಜನಾಕ್ರೋಶ ಅಥವಾ ಶಕ್ತಿ ಪ್ರದರ್ಶನ ಮಾಡಿದ್ರೆ ಇದು ದಪ್ಪ ಚರ್ಮ ಹೊಂದಿರತಕ್ಕಂಥ ಸರ್ಕಾರ, ಮುಖ್ಯವಾಗಿ ಲಿಂಗಾಯತ ವಿರೋಧಿ ಸರ್ಕಾರ. ಹಾಗಾಗಿ ಇಂಥ ಸರ್ಕಾರಕ್ಕೆ ಏನು ಹೇಳಿದ್ರು ನಮ್ಮ ಪರ್ಟಿಕ್ಯುಲರ್ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ. ನೀವು ಹೇಳ್ರಿ ಅದನ್ನ. ಲಿಂಗಾಯತ ವಿರೋಧಿ ಸರ್ಕಾರನೇ ಇದು. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿಂಗಾಯತರು ನ್ಯಾಯ ಕೇಳಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿ ಹೊಡಿತಾರಪ್ಪ, ಮತ್ತು ಲಿಂಗಾಯತ ವಿರೋಧಿ ಸರ್ಕಾರನ ಆಯ್ತಲ್ಲ ಇದು. ಕೊನೆ ಸೌಜನ್ಯಕ್ಕೆ ಸ್ಪಂದಿಸೋ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಸಮಯ ಕೇಳಬೇಕಾಗಿತ್ತು, ಅಥವಾ ನಿರ್ಲಕ್ಷ್ಯ ಮಾಡಬೇಕಾಗಿತ್ತು. ನಾವೇನು ಬೇಜಾರು ಹಾಕಿದ್ದಿಲ್ಲ. ಆದರೆ ದನಕ್ಕೆ ಬಡ್ದಂಗೆ ಬಡಿಯುವಂಥ ಕೆಲಸ ಮಾಡಿದ್ರು. ಇದು ಅವತ್ತೇ ನಾ ಹೇಳಿದೆ, ಇದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಲಿಂಗಾಯತ ವಿರೋಧಿ ಸರ್ಕಾರದಲ್ಲಿ ಪಂಚಮಸಾಲಿ ಸಮುದಾಯದ ಮತ್ತು ಲಿಂಗಾಯತ ಸಮುದಾಯದ ಹಲವಾರು ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ ಮತ್ತು ಸದಸ್ಯರುಗಳಿದ್ದಾರೆ. ಆದರೆ ಅವರ ದಿವ್ಯ ಮೌನ, ದಿವ್ಯ ನಿರ್ಲಕ್ಷ್ಯ ಇವತ್ತಿನ ಹೋರಾಟದಲ್ಲಿ ಯಾರೂ ಭಾಗಿಯಾಗಿಲ್ಲ. ಇವೊಂದು ಆಳುವ ಸರ್ಕಾರ ಇದ್ರೂ ಕೂಡ ಒಂದು ಸಮುದಾಯದ ಭಾಗವಾಗಿ ಯಾರು ಪಾಲ್ಗೊಂಡಿಲ್ಲ ಇವತ್ತು. ಅಲ್ಲ, ಅವ್ರಿಗೆಲ್ಲ ಏನಾಗಿದೆಯಪ್ಪ ಅಂದ್ರೆ ಎಲ್ಲಿ ನಾವು ಭಾಗವಹಿಸಿ, ಯಾಕೆ ಸಬ್ಜೆಕ್ಟ್ ಹೆಂಗಿತ್ತು ನಮ್ಮದು, ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತ ಇತ್ತು. ಹಾಗಾಗಿ ಎಲ್ಲೇ ಒಂದು ಕಡೆ ಅವರಿಗೆಲ್ಲ ಎಲ್ಲಿ ನಾನು ಭಾಗವಹಿಸಿದರೆ ಎಲ್ಲಿ ಸರ್ಕಾರದವ್ರು ನನ್ನ ಮೇಲೆ ತಪ್ಪು ತಿಳ್ಕೊತಾರೋ, ಪಕ್ಷದ ಈಗಲೇ ಸಚಿವ ಆಕಾಂಕ್ಷಿ ಭಾಳ ಜನ ಅದಾರೆ ನಮ್ಮಲ್ಲಿ, ಎಲ್ಲಿ ಸಚಿವ ಸ್ಥಾನ ಕೈ ಬಿಟ್ಟು ಹೋಗುತ್ತೋ, ಈ ರೀತಿಯಾಗಿರ್ತಕ್ಕಂಥ ಭಾವನೆಯಿಂದ ಕೆಲವರು ಬರದೇ ಇರ್ಬೋದು. ಆದರೆ ಅವರೆಲ್ಲರೂ ಮಾನಸಿಕವಾಗಿ ನನ್ನ ಜೊತೆಗಿದ್ದಾರೆ. ಮಾನಸಿಕವಾಗಿ ಯಾರ್ಯಾರಿದ್ದಾರೆ? ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ವಿನಯ್ ಕುಲಕರ್ಣಿ ಅವರು ಇದ್ದಾರೆ, ರಾಜು ಕಾಗೇರ್ ಇದ್ದಾರೆ, ಅಲ್ಲಂಪ್ರಭು ಪಾಟೀಲ್ ಇದ್ದಾರೆ, ಅಶೋಕ್ ಮನಗೋಳು ಇದ್ದಾರೆ, ಗಣೇಶ್ ಹುಕ್ಕೇರ್ ಇದ್ದಾರೆ, ಆಮೇಲೆ ನಮ್ಮ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು, ಈಗೇನು ಇರ್ತಕ್ಕಂಥ ನಮ್ಮ ಸಮುದಾಯದ ಲಿಂಗಾಯತ ಪಂಚಮಸಾಲಿ ಸಮುದಾಯ ಶಾಸಕರು ಇವರೆಲ್ಲರೂ ಮಾನಸಿಕವಾಗಿ ಕೆಲವರು ಬಂದು ಇವತ್ತು ಬಹಿರಂಗವಾಗಿ ಬಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಕೆಲವ್ರಿಗೆ ಏನಾಗಿದೆಯಪ್ಪ ಅಂತಂದರೆ ಭಾಗವಹಿಸಿದ ಎಲ್ಲಿ ಮೋಸ್ಟ್ಲಿ ಸರ್ಕಾರ ಒತ್ತಡನೋ ಅವ್ರ ಪಕ್ಷ ಒತ್ತಡ ಗೊತ್ತಿಲ್ಲ, ಆಗ ಬಹಿರಂಗ ಬರೋಕ್ಕಾಗದೇ ಇರ್ಬೋದು. ಬಟ್ ಅವ್ರೆಲ್ಲ ಮಾನಸಿಕತೆ, ಆದರೆ ಅವ್ರ ಮೇಲೆ ಯಾರನ್ನ ಬೇಸರ ಮಾಡ್ಕೊಂಡಿಲ್ಲ. ಅದು ಜನಾಗ ಇದೇ ರೀತಿಯಾಗಿ ನೀವು ಮೌನ ವಹಿಸೋಕ್ಕೆ ಹೋಗ್ಬೇಡ್ರಿ, ಮುಂದಿನ ದಿನಗಳಾದ್ರೂ ಧೈರ್ಯ ಬರೋ ಪ್ರಯತ್ನ ಮಾಡ್ರಿ ಅಂತ ಜನರ ಅಪೇಕ್ಷೆ ಐತಿ. ಅದನ್ನ ಅವರು ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಇಲ್ಲವರು ಜನ ಅವ್ರ ಮೇಲೆ ಮತ್ತಷ್ಟು ನಿರಾಶೆ ಒಳಪಡ್ತಾರೆ. ಹಿಂದೆ BJP ಸರ್ಕಾರ ಇದ್ದಾಗೂ ಅವತ್ತು 17 ಜನ ಶಾಸಕರಿರಲಿ BJPಯಲ್ಲಿ, ಅದರಲ್ಲಿ ಭಾಗವಹಿಸೋರು 8 ಜನ ಶಾಸಕರು ಭಾಗವಹಿಸ್ತಾರೆ. ಉಳಿದವರು ಬಹಿರಂಗ ಬರೆದಿದ್ರು, ಪರೋಕ್ಷವಾಗಿ ಬೆಂಬಲ ಇತ್ತು ಪಾದಯಾತ್ರೆ ಸಂದರ್ಭದಲ್ಲಿ. ಕಾರಣ ಇಲ್ಲಿ ಅವತ್ತಿನ ಲಿಂಗಾಯತ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ದರು, ಬೊಮ್ಮಾಯಿರಿದ್ರು, ಎಲ್ಲಿ ಏನು ಬೇಜಾರಕ್ಕಂತ ಭಾವನೆ ಇದ್ರು. ಬಟ್ ಅವರೆಲ್ಲ ಇಂಟರ್ನಲ್ ಸಪೋರ್ಟ್ ಇದ್ರು. ಹಾಗೆ ಯಾವುದೇ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಎಲ್ಲರೂ ಬಸನಗೌಡರು, CC ಪಾಟೀಲ್ರಂಗೆ, ವಿನಯ್ ಕುಲಕರ್ಣಿಂಗೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರಂಗೆ, ಕಾಗೆಯವರಂಗೆ ಗಟ್ಟಿ ಯಾರೂ ಮಾತಾಡೋಕ್ಕಾಗಲ್ಲ. ಕೆಲವರು ಬಹಿರಂಗ ಅವ್ರಿಗೇನು ಪಕ್ಷ ಏನೇ ಕ್ರಮ ಕೈಗೊಂಡ್ರು ಧೈರ್ಯ ಎದುರಿಸುವಂಥ ಶಕ್ತಿಯನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಪಕ್ಷ ಅಧಿಕಾರ ಇರಲಿ ಬಿಡಲಿ
ಕೆಲವರು ಭಾಗವಹಿಸ್ತಾರೆ, ಇನ್ನು ಕೆಲವರು ಭಾಗವಹಿಸಲಿಕ್ಕೆ ಹಿಂದೇಟು ಹಾಕ್ಬೋದು. ಅದನ್ನು ಅವ್ರ ಮೇಲೆ ಯಾರೂ ಬೇಜಾರು ಮಾಡ್ಕೊಂಡಿಲ್ಲ. ಈ ಕಾರಣಕ್ಕೆ ಇವತ್ತೊಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಮೌನ ಪಥಸಂಚಲನ ಮಾಡಿದ್ವಿ ನಾವೆಲ್ಲ. ಕರಿಗೆ ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು, ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು, ಬಲಗೈಯಲ್ಲಿ ಪಂಚಮಸಾಲಿ ಧರ್ಮದಂಡ ಇಟ್ಕೊಂಡು ಒಂದು ಮೌನ ಪಥಸಂಚಲನ ಮಾಡಿ